ನಮಸ್ಕಾರಗಳು ಆತ್ಮೀಯರೇ, ಗೆಳೆಯರೇ. ಹಗಲು ರಾತ್ರಿಗಳೆಂಬ ರೆಕ್ಕೆಗಳೊಡನೆ ಕಾಲದ ಪಕ್ಷಿ ನಿರಂತರವಾಗಿ ಪ್ರಯಾಣ ಮಾಡ್ತಾ ಇರುತ್ತೆ. ಕಾಲವನ್ನು ತಡೆಯೋಕ್ಕೆ ಯಾರಿಂದನೂ ಆಗಲ್ಲ. ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನನ್ ಅಂತಾರೆ. ಆದರೆ ನಾವು ಮಾಡಬಹುದಾದ ಒಂದು ಒಳ್ಳೆಯ ಕೆಲಸ ಅಂದರೆ ಕಾಲಕ್ಕೆ ಜೀವ ತುಂಬ್ಕೋಬೋದು. ಒಳ್ಳೆಯ ಕೆಲಸಗಳ ಮೂಲಕ, ಸತ್ಕಾರ್ಯಗಳ ಮೂಲಕ ಆ ದಿನವನ್ನು, ಆ ಕಾಲವನ್ನು ಅದ್ಭುತವಾಗಿ ವರ್ತಮಾನದಲ್ಲಿದ್ದುಕೊಂಡು ಕಳೆಯೋದ್ರ ಮೂಲಕ ನಾವು ಕಾಲಕ್ಕೆ ಜೀವ ತುಂಬೋದು. ಆಗ ಜೀವ ತುಂಬಿದ್ರೆ ಮುಂದೊಂದು ದಿನ ನೆನೆಸ್ಕೊಂಡ್ರೂ ಕೂಡ ಆ ಕಾಲ ಮತ್ತೆ ಮರಳಿ ಬಂದಂಗೆ ಆಗುತ್ತೆ. ಅದಕ್ಕೆ ಟುಡೇಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಆರ್ ದ ಟುಮಾರೋಸ್ ಬ್ಯೂಟಿಫುಲ್ ಮೆಮೊರೀಸ್ ಅಂತಾರೆ. ಈ ದಿನ ನಾವು ಸುಂದರವಾಗಿ ಕಳೆಯುವ ಘಟನೆಗಳು ನಾಳೆ ನಮ್ಮ ಜೀವನದಲ್ಲಿ ಸುಂದರವಾದ ನೆನಪುಗಳಾಗ್ತವೆ. ನಾವು ಕಾಲಕ್ಕೆ ಜೀವ ತುಂಬಬೇಕಾದ್ರೆ ನಮ್ಮಲ್ಲಿರತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಮ್ಮ ಏಳಿಗೆಗೆ ಮಾತ್ರ ಅಲ್ಲದೆ ಬೇರೆಯವ್ರಿಗೂ ಕೂಡ ಸ್ವಲ್ಪ ಬಳಸುವಂಥ ಪ್ರಕ್ರಿಯೆ ಭಾಳ ಒಳ್ಳೆಯದು. ನನಗೆ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಜ್ಞಾಪಕ ಆಗ್ತಾರೆ ಗೆಳೆಯರೆ. ಅವ್ರಿಗೆ ಬಹಳ ಇದೆ ಜೀವನದಲ್ಲಿ, ಆರ್ಥಿಕವಾಗಿ ಬಲಾಢ್ಯರಾಗಿದ್ದಾರೆ, ಸಮಾಜಮುಖಿ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಗೊತ್ತಿದೆ, ಕಾಲ ಜಾರಿ ಹೋಗುತ್ತೆ, ನಾವೊಂದು ದಿನ ಇನ್ನಿಲ್ಲವಾಗ್ತೀವಿ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವರನ್ನು ಕಂಡಾಗಲೆಲ್ಲ ಹೇಳ್ತಾ ಇರ್ತಾರೆ, ಗೆಳೆಯರೆ ದಿವ್ಯಾನಂದ ಮೂರ್ತಿ ಬನ್ನಿ ಇಲ್ಲಿ, ನಾವು ಹಿಂಗೆ ಕಾಲ ಕಳೆದ್ರೆ ಪ್ರಯೋಜನ ಏನು, ದೇವ್ರು ನಮಗೆ ಕೊಟ್ಟಿರೋದ್ರಲ್ಲಿ ಯಾವುದಾದ್ರು ಒಂದು ಸಮಾಜಮುಖಿಯಾದ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಅದರಿಂದ ಯಾವುದಾದ್ರು ಏನು ಮಾಡ್ಬೋದು ಅಂತ ನೀವು ಹೇಳಿ ಅಂತಾರೆ. ಆಗ ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ, ಇಂಥದ್ದು ಮಾಡ್ಬೋದು, ಬಡ ಮಕ್ಕಳಿಗೆ ಸಹಾಯ ಮಾಡ್ಬೋದು, ವೃದ್ಧಾಶ್ರಮ ಮಾಡ್ಬೋದು, ಅನಾಥಾಶ್ರಮ ಮಾಡ್ಬೋದು, ನೊಂದವರಿಗೆ ಸಹಕಾರವಾಗಿ ನಿಲ್ಬೋದು, ಯಾವುದಾದ್ರು ಕಷ್ಟದಲ್ಲಿದ್ದರೆ ಅವರಿಗೆ ನೀವು ಕರೆಯದೇ ಹೋಗಿ ನೀವೇ ಹೋಗಿ ಸ್ವಯಂ ಪ್ರೇರಿತವಾಗಿ ಸಹಾಯ ಮಾಡ್ಬೋದು. ಹಿಂಗೆಲ್ಲ ಹೇಳ್ತೀನಿ. ನೀವು ಹೇಳಿದ್ದೆಲ್ಲ ತುಂಬ ಸರಿಯಾಗಿದೆ, ಇನ್ನು ಸ್ವಲ್ಪ ದಿನ ಯೋಚನೆ ಮಾಡೋಣ, ಆಮೇಲೆ ಅದನ್ನು ಜಾರಿಗೆ ತರೋಣ ಅಂತಾರೆ. ಹಿಂಗೆ ಹೇಳಿ ಸುಮಾರು 2 ದಶಕಗಳೇ ಆಗಿವೆ. ಅವರ ಮುಂದೂಡುವಿಕೆ ನೋಡಿ ನಾನು ನಗ್ತಾ ಇರ್ತೀನಿ. ಪಾಪ ಅವರ ಮನಸ್ಸಲ್ಲಿ ಏನಿದೆಯೋ ಏನೋ, ಬಟ್ ಮಾತಲ್ಲಂತೂ ಯಾವಾಗಲೂ ಹೇಳ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ನಾವು ಹೇಳೋ ಮಾತು ಅಂದರೆ, ಕಾಲ ನಮ್ಮನ್ನು ಯಾವತ್ತೂ ನಮಗಾಗಿ ಬಿಟ್ಕೊಡಲ್ಲ ಗೆಳೆಯರು. ತನ್ನ ಕೆಲಸವನ್ನು ತಾನು ಮಾಡ್ತಾ ಇರುತ್ತೆ. ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ನಾವು ಜೀವನದ ಕಡೆಗೆ ಬಂದಾಗ ನಮಗೆ ಜೀವನದಲ್ಲಿ ಭಾಳ ಮುಖ್ಯವಾಗಿ ಅನಿಸೋದು ನಾವು ಮಾಡಿದ ಕಾರ್ಯಗಳು ನಮಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಾಯಿದ್ದು. ನಾವು ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾಗಿತ್ತೇನೋ ಅಂತ ಅನಿಸುತ್ತೆ. ಅದು ಖಚಿತ. ಇದು ಸಂತರು, ಶರಣರು, ಹಿರಿಯರು, ಅನುಭವಸ್ಥರು, ಎಲ್ಲ ವಿವೇಕಶಾಲಿಗಳು ಹೇಳಿರ್ತಕ್ಕಂಥ ಒಂದು ಮಾರ್ಗದರ್ಶಕ ಮಾತು. ಅದರಿಂದ ನಾವು ಕಾಲವನ್ನು ಮುಂದೂಡದೆ ಒಳ್ಳೆಯ ಕೆಲಸಗಳ ಮೂಲಕ, ಸದ್ವಿಚಾರಗಳ ಮೂಲಕ ಕಾಲಕ್ಕೆ ಜೀವ ತುಂಬಿಕೊಂಡ್ರೆ ನಾವು ಮುಂದೊಂದು ದಿನ ನಮ್ಮ ಯಾವುದೇ ಶಕ್ತಿ ಇಲ್ಲದೆ ನಿತ್ರಾಣರಾದಾಗಲೂ ಕೂಡ ಆ ನೆನಪುಗಳೇ ನಮಗೆ ಭಾಳ ಸ್ಫೂರ್ತಿಯನ್ನು ನೀಡಿ ನಮ್ಮ ಜೀವನ ದ್ರವ್ಯವಾಗ್ತವೆ ಅನ್ನೋದಂತೂ ಖಚಿತವಾದ ಸತ್ಯ. ಅಂಥ ಕೆಲಸಗಳನ್ನು ಎಷ್ಟು ಸಾಧ್ಯವೋ ಅಷ್ಟಷ್ಟು ನಾವು ಮಾಡ್ತಾ ಸಾಗೋಣ. ಆ ಮೂಲಕ ಪ್ರಪಂಚವನ್ನು ಸುಂದರಗೊಳಿಸೋಣ. ಸಹಬಾಳ್ವೆಯ ಮೂಲಕ ಸುಂದರವಾದ ಸಮಾಜದಲ್ಲಿ ಬಾಳೋದು ನಮಗೂ ಕೂಡ ಎಲ್ಲ ರೀತಿಯಾದ ಚೇತೋಹಾರಿಯಾದ ಜೀವನವನ್ನು ರೂಪಿಸುತ್ತೆ. ಇದು ಸತ್ಯವಾದ ನುಡಿ ಅಂತ ಹೇಳ್ತಾ ನನ್ನ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಾನು ನಿಮಗೆ ಮನವಿ ಮಾಡ್ತಾನೆ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋರು ಇನ್ನಿತರ ತಮ್ಮ ಪ್ರಭಾವಕ್ಕೆ ಒಳಗಾದವರು ಸುತ್ತಲಿನವರ ಜೊತೆ, ಆತ್ಮೀಯರ ಜೊತೆ ವಿಚಾರಗಳನ್ನ ಹೇಳಿ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ, ಆ ಮೂಲಕ ಒಳ್ಳೆಯ ವಿಚಾರಗಳು ಹೆಚ್ಚೆಚ್ಚು ಹರಡುವಂತೆ ಮಾಡೋಣ. ಅದಕ್ಕೆ ನೀವು ಸಹಕರಿಸ್ತೀರಿ, ನಿಮ್ಮ ಬೆಂಬಲ ಸದಾ ನನಗಿರುತ್ತೆ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಹೊಂದಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಗೆಳೆಯರೆ. ನಮಸ್ಕಾರಗಳು. ನಿಮ್ಮ ಪ್ರತಿಕ್ರಿಯೆಗಾಗಿ ಸದಾ ಕಾಯ್ತಾ ಇರ್ತೀನಿ. ಪ್ರತಿಕ್ರಿಯೆ ನೀಡಿ. ನನ್ನ ವಿಡಿಯೋಗಳಲ್ಲಿ ಏನಾದರೂ ಸತ್ವ ಇದೆಯೇ ಅಥವಾ ಏನಾದರೂ ನಿಮ್ಮ ಸಲಹೆಗಳಿದ್ದರೆ ಖಂಡಿತ ತಿಳಿಸಿ ಅಂತ ಹೇಳ್ತೀನಿ ಗೆಳೆಯರೆ.